ಮೇರಿ ಸಪ್ಪುನಂ ಕಿ ಆಂಟಿ ಕಬ್ಬು ಆಯೇಗಿತ್ತು. ಏನು ಸಖತ್ತಾಗಿದ್ದಾಳೆ ಗುರು. ನಮ್ಮ ಮನೇಲದೆ ಗೋಬೆ ಥರ. ರೀ ಮೀನು. ಏನಂದ್ರಿ? ಮೀನಾಕ್ಷಿ ಅವರೇ ಅಂದೆ. ಹಾ, ಏನು ಕರೆದಿದ್ದು? ಏನು ಹೇಳೋದಪ್ಪ ಇವಾಗ. ಅದು ಮೀನಾಕ್ಷಿ ಅವರೇ, ಇವತ್ತು ನೀರು ಬಿಡಲಿಲ್ವಾ? ಬಿಡ್ಲಿಲ್ಲ. ಅಯ್ಯಯ್ಯೋ, ಅಡುಗೆ ಮಾಡೋಕೆ ನೀರೇ ಇಲ್ವಲ್ರಿ. ಒಂದೆರಡು ಕೊಡ ನೀರಿದ್ರೆ ಕೊಡ್ರಿ ಮೀನಾಕ್ಷಿ ಅವರೇ. ನಮ್ಮ ಮನೇಲೂ ನೀರಿಲ್ಲ, ಸರ್ಸಕ್ಕನ ಹತ್ರ ಕೇಳಿ. ಹೌದಾ, ಹಾಂ ಸರಿ. ಬರ್ತೆ ನಾನು, ಕೆಲಸ ಅದೇ. ಏನೇನೋ ನೆಪ ಮಾಡ್ಕೊಂಡು ಮಾತಾಡ್ಸೋಕೆ ಬರ್ತಾನೆ. ಅಯ್ಯಯ್ಯೋ, ಈ ಕೇಳಿ ಮುದುಕಿ ಇಲ್ಲೇ ಅದೇ ಅಲ್ಲ, ನೋಡಲೇ ಇಲ್ಲಲ್ಲ ಗುರು. ಎಲ್ಲಿ ನನ್ನ ಹೆಂಡತಿ ಹತ್ರ ಪೆಟ್ಟಿಂಗ್ ಇಟ್ಬಿಡ್ತದೆ ಏನೋ. ಯಾವುದಕ್ಕೂ ಒಂದು ಸಾರಿ ಮಾತಾಡ್ಸ್ಬಿಡುವ. ಹಾಯ್ ಕೇಳಿ ಮುದುಕಿ. ಯಾಕೋ ಮುದುಕಿ ಲುಕ್ ಕೊಡ್ತಾ ಇದೆ ಅಲ್ಲ, ಯಾಕೋ ವರ್ಕೌಟ್ ಆಗೋಂಗೆ ಕಾಣ್ತಿಲ್ವಲ್ಲ. ಮುದುಕಿ ನೀನು ಎಷ್ಟು ಚಂದಿದೀಯಾ ಚಂದಿದೀಯಾ, ಏನೋ ಮುಕ್ತ ಕುಂತಿದೀಯಾ, ಏನೋ ಮುಕ್ತಿದೀಯಾ. ಥೂ, ದರಿದ್ರದವನೇ. ಯಾಕೆ ಕೇಳಿ ಮುದುಕಿ ಬೈತಾ ಇದೆಯಾ? ಥೂ, ನಿನ್ನ ಹೆಂಡ್ತಿನ ದುಡಿಯೋಕೆ ಕಳಿಸಿ ಮನೇಲೆ ಬಿದ್ದಿದ್ಯಲ್ಲೋ. ಮುದುಕಿ, ಅವಳು ಬರೀ ಆಫೀಸ್ ಕೆಲಸ ಮಾತ್ರ ಮಾಡೋದು. ನಾನು ಆಗಲ್ಲ. ಬಟ್ಟೆ ತೊಳಿಬೇಕು, ಪಾತ್ರೆ ತೊಳಿಬೇಕು, ಅಡುಗೆ ಮಾಡ್ಬೇಕು, ಎಲ್ಲ ಕೆಲಸ ನಾನೇ ಮಾಡೋದು ಗೊತ್ತಾ? ಥೂ, ಕಾಗೆ ಮುಂಡೆದೆ. ಕಾಗೆ ಮುದುಕಿ, ನೀನು ಹೀಗೆ ಕಾಕ ಅಂತ ಇರು. ಹಸಿ ಕಸ ಒಣ ಕಸ ಅಂತ ಕಸದ ಗಾಡಿ ಹಾಕ್ತಾರಲ್ಲ, ಹಾಗೆ ನೀನು ಹಳೆ ಕಸ ಅಂತ ತುಂಬಿ ಕಸದ ಗಾಡಿ ಹಾಕ್ಬಿಡ್ತೇನೆ ನೋಡು. ಥೇ, ನಿನ್ನ ನನ್ನೇ ಕಸದ ಗಾಡಿಗೆ ಹಾಕ್ತೀಯೇನೋ. ಪುಷ್ಪ, ಒಂಚೂರು ನಾಸಿ ಪುಡಿ ತಂದ್ಕೊಟ್ಟೋಗು. ಮುದುಕಿ, ಅದು ಪುಷ್ಪ ಅಲ್ಲ, ಪುಷ್ಪ, ಪುಷ್ಪರಾಜ್. ಬಗ್ಗೋದೇ ಇಲ್ಲ. ಬಕ್ಕೊಂಡು ಹೋಗ್ಬೇಡು, ಸೀದಾನೇ ಹೋಗಿ ತಂದ್ಕೊಡು. ಆಗಲ್ಲ ಮುದುಕಿ, ನಂಗೊಂಚೂರು ಅರ್ಜೆಂಟ್ ಕೆಲಸ ಅದ, ಬರ್ತೇನೆ ನಾನು. ಬಬ್ಬಾಯ್. ನಿನ್ನ ಹೆಂಡ್ತಿ ಬರಲಿ ಇರು, ಹೇಳ್ತೆ. ಏನು ಮೀನಾಕ್ಷಿ ಹತ್ರ ಮಾತಾಡಿದ್ದ? ಹೇಳ್ಕ ಹೋಗಿ. ಅಲ್ಲೋ ದರಿದ್ರ ಮುಂಡೆದೆ. ಹಾಂ ಅಲ್ವಾ, ಮತ್ತಿನ್ನೇನು ಹೇಳ್ತಿ? ಯಾವುದೋ ಹುಡುಗಿನ ನಿನ್ನ ಗಂಡ ಕರ್ಕೊಂಡು ಬಂದಿದ್ದ ಅಂತ. ಲೇ ಕೇಳಿ ಮುದುಕಿ, ರಾತ್ರಿ 90 ತಂದ್ಕೊಡು, ಹಾಫ್ ಕಬಾಬ್ ತಂದ್ಕೊಡು, ಪುಷ್ಪ ಅಂತ ಬಾ, ಅವಾಗದೆ ನಿಂಗೆ. ಬೇಜಾರಾಗ್ಬೇಡುವೋ ಮುಂಡೆದೆ. ನಾಸಿ ಪುಡಿ ಬದಲು ಖಾರ ಪುಡಿ ಹಾಕೋ ಮುದುಕಿ, ಫ್ರೀಯಾಗಿ ಮೇಲ್ಗೆ ಹೋಗ್ಬಿಡ್ತೀಯ. ಇರು ತಂದ್ಕೊಡ್ತೆ. ಡೇಂಜರ್ ಮುದುಕಿ, ಸ್ವಲ್ಪ ಯಾಮಾರಿದ್ರು ನನ್ನ ಲಗೇಜ್ ಸಮೇತ ಆಚೆ ಹಾಕ್ಸ್ಬಿಡ್ತದೆ. ಏನು ರಾಮ, ನಾನು ಇವಾಗ ನಿನ್ನ ಜೊತೆ ಬರಬೇಕಾ? ಹೌದು ಅಂಕಲ್, ಬರ್ರಿ. ಇಷ್ಟೊತ್ತಲ್ಲಿ ಯಾಕಣ್ಣ, ಬೆಳಗ್ಗೆ ಕರ್ಕೋಗಿದ್ರೆ ಆಗಿತ್ತು. ಹೋಗಿ ಬರಲಿ ಬಿಡು, ಅವ ಅಷ್ಟೊಂದು ಕರಿತಾ ಇದ್ದಾನೆ. ನೀನು ಇಷ್ಟು ಪ್ರೀತಿಯಿಂದ ಕರಿತಾ ಇದ್ರೆ ನಾ ಯಾಕೆ ಬರಲ್ಲ ಅನ್ಲಿ ರಾಮ. ಊಟ ಮಾಡ್ಕೊಬರ್ತೆ ರಾಮ. ಊಟಕ್ಕೆಲ್ಲ ವ್ಯವಸ್ಥೆ ಮಾಡೋಣ, ಬರ್ರಿ. 1 ಗಂಟೆ ಒಳಗೆ ಬಂದುಬಿಡ್ತೀರಿ ನೀವು. ಆಯಿತು ಮೈಲಾರಿ ರಾಮ, ಬರ್ತೇನೆ. ಗೌಡ್ರೆ, ನಾವೇನು ಬರ್ತೇವೆ ಹಾಗಾದ್ರೆ. ಹಾಂ ಅಡ್ಡಿಲ್ಲ. ಇಷ್ಟೊತ್ತಲ್ಲಿ ಎಲ್ಲಿ ಕರ್ಕೊ ಹೋದ್ರು ರೀ ನಮ್ಮ ಅಪ್ಪನ? ನಿಮ್ಮಪ್ಪ ಹಿಮಾಲಯಕ್ಕೆ ಹೋಗ್ತಾ ಅಂದ್ರಲ್ಲ, ಅದಕ್ಕೆ ಅವ್ನ ಮನೆಗೆ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡ್ತಾ ಇರಬೇಕು. ನಡಿ ನಂಗೆ ಊಟಕ್ಕೆ ಬಿಡಿಸು. ಇಷ್ಟೊತ್ತಿಗೆ ಯಾರಪ್ಪ, ಅರ್ಧ ರಾತ್ರಿಗೆ. ಹಾಂ ಬಂದೆ. ಮೈಲಾರಿ ನೀನಾ? ಏನಾಯಿತು? ವಿಕ್ರಮ್ ಬೇತಾಳ ಥರ ನಮ್ಮ ಮಾವನವ್ರು ಅಂತ ಬೆನ್ನ ಮೇಲೆ ಕುಳಿಸ್ಕೊ ಬಂದಿದ್ಯಾ? ಗೌಡ್ರೆ, ಮೊದಲು ನಿಮ್ಮ ಮಾವನ ಇಳಿಸ್ಬರ್ರಿ. ಯಾಕೋ, ಏನಾಯಿತು? ಏನು ಹೇಳಲಿ ಗೌಡ್ರೆ? ಅಯ್ಯಯ್ಯೋ, ನಮ್ಮ ಅಪ್ಪನಿಗೆ ಏನಾಯ್ತ್ರಿ? ಛೀ, ಏನಿದು ವಾಸನೆ? ಅದು ನಿಮ್ಮ ಅಪ್ಪನ ಹಿಂದಿನ ಜನ್ಮದ ವಾಸನೆ. ನಿಮ್ಮ ಅಪ್ಪನಿಗೆ ಅಲ್ಲಿ ಮಲ್ಸಿಟ್ಟು ಬರ್ತೈತಾಳೆ. ಮತ್ತು ಊಟ? ರಾಮ್ನಿಗೆ ನಿದ್ದೆ ಬಂದಿರಂಗದೆ, ಎಲ್ಲಿ ಊಟ ಮಾಡ್ಬೇಕು ಅವ್ರು ಇವಾಗ? ಹಾಗೆ ಅನ್ಬೇಡ ರಾಮ. ಸೀತಮ್ಮ, ಊಟಕ್ಕೆ ನೀರಮ್ಮ, ಮಲ್ಕೋ ತಿಂತೆ. ಅಲ್ಲಲ್ಲ, ತಿಂದು ಮಲಗ್ತೇನಮ್ಮ. ಹೋಗೋಗೆ, ಕರ್ಕೊ ಹೋಗಿ. ಬನ್ನಿ ಅಪ್ಪ, ಊಟಕ್ಕೆ ಬಡಿಸ್ತೆ. ಏನಾಯ್ತು ಮೈಲಾರಿ, ಯಾಕೋ? ಗೌಡ್ರೆ, ನಾವು ಇದ್ದಿದ್ದೆ ಒಂದು 90ಗಂತ. ನಿಮ್ಮ ಮಾವನವರು ಅಲ್ಲಿ ಹೋಗೋ ಬರೋರಿಗೆಲ್ಲ 90 ಕೊಡಿಸಿ
ದುಡ್ಡು ಕೊಡದೆ ಅಲ್ಲಿ 90 ತಗೊಂಡವರೆಲ್ಲ ಜಗಳ ಮಾಡ್ತಾಯಿದ್ರು ಗೌಡ್ರೆ. ನಾ ಬಿಡಿಸ್ಲಿಕ್ಕೆ ಹೋದ್ರೆ ಎಲ್ಲ ಸೇರಿ ನನಗೆ ಹೊಡೆದ್ರು ಗೌಡ್ರೆ. ನಿಮ್ಗೊಂದು ನಮಸ್ಕಾರ, ನಿಮ್ಮ ಅವನಿಗೊಂದು ದೊಡ್ಡ ನಮಸ್ಕಾರ ಗೌಡ್ರೆ. ನಾ ಇನ್ನು ಬರ್ತೇನೆ. ಹಾಗಂದ್ರೆ ಹೇಗೋ ನನಗಿರೋನೇ ನೀವೊಬ್ಬ ಗೆಳೆಯ, ನೀನು ಸಹಾಯ ಮಾಡಲಿಲ್ಲ ಹೆಂಗೋ ಮೈಲಾರಿ. ಆಯ್ತು ಗೌಡ್ರೆ, ಬೆಳಗ್ಗೆ ಸಿಗುವ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೈಲಾರಿ ಸ್ಕೂಟರ್ ಎಲ್ಲೋ ಕಾಣಿಸ್ತಾನೆ ಇಲ್ಲ. ಗೌಡ್ರೆ, ನಿನ್ನೆ ನಿಮ್ಮ ಮಾವನವ್ರನ್ನ ಬಾರ್ ಕರ್ಕೊಂಡೋಗಿದ್ದ ತಪ್ಪಿಗೆ ಅಲ್ಲೇ ಆಡ ಇಟ್ಟು ಬಂದಂಗೆ ನೋಡ್ರಿ. ಇಲ್ಲಿ ಬೇಡ ಮೈಲಾರಿ, ಬಾ ಟೀ ಕುಡಿತಾ ಮಾತಾಡುವ. ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ. ಗೌಡ್ರೆ, ನನ್ನ ಹತ್ರ ಟೀ ಕೊಡೋಕೆ ದುಡ್ಡಿಲ್ಲ. ನೀವು ಕೊಡೋದಾರು ಬರ್ತೆ. ನಿನ್ನೆ ನಿಮ್ಮ ಮಾವನವ್ರ ವ್ಯಾಪಾರ ಸಾಕು ಹೋಗೋದು ನನಗೆ. ಹಾಂ ಬಾ ಮರೆ ಕೊಡುತ್ತೆ. ಏನೂ ಮಾಡೋದು ಮೈಲಾರಿ ಇವಾಗ? ಏನಾದರೂ ಐಡಿಯಾ ಇದ್ರು ಕೊಡು. ಗೌಡ್ರೆ, ನನ್ನ ಫ್ರೆಂಡ್ ಒಬ್ಬಿದ್ದಾನೆ. ನಿಮ್ಮ ಅವನಿಗೆ ಬುದ್ಧಿ ಕಲ್ಸೋಕ್ಕೆ ಅವನೇ ಸರಿ. ಹಾಗಂತೆ? ಯಾರು ಅವನು? ಬಾಸ್ ಅಂತ ನನ್ನ ಫ್ರೆಂಡು. ಏನು ಹೆಸರೇ ಬಾಸ? ಅದೇನು ಹೆಸರು? ಇದೇನು ಮೈಲಾರಿ, ಜಾಗ ನೋಡಿದ್ರೆ ಒಂಥರದಲ್ಲೋ, ನೋಡಿದ್ರೆ ಭಯ ಆಗ್ತದೆ. ರೌಡಿಗಳೆಲ್ಲ ಇರೋ ಜಾಗ ಹೀಗೆ ಇರ್ತದೆ ಗೌಡ್ರೆ. ಬರ್ರಿ, ಏನೂ ಆಗಲ್ಲ. ಯಸ್, ನನ್ನ ಹೆಸರೇ ಬಾಸ್. ಬಾಸ? ಏಸು ವಾಸು ಇಂಥ ಹೆಸರು ಕೇಳಿದ್ದೆ, ಈ ಬಾಸ್ ಅಂತ ನಾ ಎಲ್ಲೂ ಕೇಳಲೇ ಇಲ್ಲಲ್ರಿ. ಅಂದರೆ ನನ್ನ ಹೆಸರು ಭಾಸ್ಕರ್ ರಾವ್. ವಿಲನ್ಗಳಿಗೆ ಭಾಸ್ಕರ್, ತಿರುಮಲ, ತಿರುಪತಿ ಅಂತ ಹೆಸರು ಇರಬಾರ್ದು ಅಂತ ಬಾಸ್ ಅಂತ ಶಾರ್ಟ್ ಕಟ್ಟಲ್ಲಿ ಇಟ್ಕೊಂಡಿದ್ದೀನಿ. ಒಬ್ಬನೇ ಇದೆಯೇನೋ, ಇನ್ನೂ ಯಾರನ್ನೂ ಕೆಲಸಕ್ಕೆ ಇಟ್ಕೊಂಡಿಲ್ವಾ? ನಿನ್ನೆ ಅಷ್ಟೇ ಶೆಡ್ನಲ್ಲಿ ಹಾಲುಗ್ಸಿ ಗೃಹ ಪ್ರವೇಶ ಮಾಡಿದ್ವಿ. ಗುಜರಿಯಿಂದ ಹಳೆ ಟೈಯರ್, ಖಾಲಿ ಡ್ರಮ್, ಬೈಕ್, ಚೈನ್ ಇವೆಲ್ಲ ತರೋಕೆ ನನ್ನ ಅನುಚರರು ಹೋಗಿದ್ದಾರೆ. ಹಳೆ ಟೈಯರ್, ಖಾಲಿ ಡ್ರಮ್, ಚೈನ್ ಇವೆಲ್ಲ ಎಂತಕ್ರಿ? ಸ್ಕೂಲ್ ಅಂದರೆ ಟೇಬಲ್ ಕುರ್ಚಿ ಇರ್ತದೆ ಇಲ್ವೋ? ಇರ್ತದೆ. ಹೋಟೆಲ್ ಅಂದರೆ ಕಪ್ಪು ಪ್ಲೇಟ್ ಇರ್ತದೋ ಇಲ್ಲೋ? ಇರ್ತದೆ. ಇದು ಹಾಗೆ ಡ್ರಮ್, ಚೈನ್, ಟೈಯರ್ ಇರಲೇಬೇಕು. ಇವೆಲ್ಲ ಯಾಕ್ರಿ? ಫೈಟಿಂಗ್ ಮಾಡುವಾಗ ಕೆಲ್ಸಕ್ಕೆ ಬರ್ತದೆ. ನಮ್ಮ ಹತ್ರ ಇವೆಲ್ಲ ಇಲ್ಲ ಅಂದರೆ ಸಣ್ಣ ಪುಟ್ಟ ಹುಡುಗರೆಲ್ಲ ನಮ್ಮ ನೋಡಿ ತಮಾಷೆ ಮಾಡಿಬಿಡ್ತಾರೆ. ಅದೇನೋ ಟಾಮ್, ಯಾವುದೋ ಬಸ್ರಿ ಹೆಂಗ್ಸ್ನ ಕರ್ಕೊಬಂದಿದ್ದೀರಾ? ಇವನು ರಿಕ್ಷಾದವನು ಬಾಸ್. ಮತ್ತ್ಯಾಕ್ರೋ ಅವನ ಕಿವಿಗೆ ಮಾಪ್ಲರ್, ಬಾಯಿಗೆ ಮಾಸ್ಕ್ ಹಾಕೊಂಡು ಕರ್ಕೊಬಂದಿದ್ದೀರಾ? ಬಾಸ್, ಅದು ಹಳೆ ಟೈಯರ್, ಖಾಲಿ ಡ್ರಮ್, ಚೈನ್ ಇವೆಲ್ಲ ಅವ್ನ ರಿಕ್ಷಾದಲ್ಲೇ ಹಾಕ್ಕೊಬಂದ್ವಿ ಬಾಸ್. ನಮ್ಮ ಶೆಡ್ ಬಗ್ಗೆ 10 ಜನರ ಹತ್ರ ಹೇಳದೇ ಇರಲಿ ಅಂತ ಅವ್ನ ಬಾಯಿಗೆ ಮಾಸ್ಕ್ ಹಾಕ್ಕೊಬಂದ್ವಿ ಬಾಸ್. ಹುಚ್ಚಿ ನನ್ನ ಮಕ್ಕಳ, ಕಣ್ಣು ಕಟ್ಟಿ ಕರ್ಕೊಂಡು ಬರಬೇಕು, ಕಿವಿಗೆ ಬಾಯಿಗೆ ಮಾಸ್ಕ್ ಅಲ್ಲ ಕಂಡ್ರು. ಸಾರಿ ಬಾಸ್, ಗೊತ್ತಾಗ್ಲಿಲ್ಲ. ಬಾಸ್, ಇಲ್ಲಿಬ್ಬರಿದ್ದಾರೆ, ಇವರಿಗೂ ಕಣ್ಣು ಕಟ್ಟಬೇಕಾ? ಅಯ್ಯೋ ನಿಮ್ಮ, ಅವ್ರು ನನ್ನ ಫ್ರೆಂಡ್ಸ್. ಬೈ ದ ಬೈ ಫ್ರೆಂಡ್ಸ್, ಇವರಿಬ್ಬರು ನನ್ನ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್. ಇವನು ಟಾಮ್, ಅವನು ಹ್ಯಾರಿ. ಟಾಮ್ ಆ್ಯಂಡ್ ಹ್ಯಾರಿ? ಹೆಸರೇನು ವಿಚಿತ್ರವಾಗಿದೆಯಲ್ಲ. ಒರಿಜಿನಲ್ ಹೆಸರಲ್ಲ. ಟಾಮ್ ಹೆಸರು ತ್ರಿವಿಕ್ರಮ್ ರಾವ್, ಹ್ಯಾರಿ ಹೆಸರು ಹರಿಪ್ರಸಾದ್. ಇವರು ಹೇಗೆ ಅಂದರೆ ನೋಡಿ ಬಾ ಅಂದರೆ ಸುಟ್ಟು ಬರೋ ಥರ. ಟಾಮ್. ಎಸ್ ಬಾಸ್. ಟಾಮ್, ನಮ್ಮ ಶೆಡ್ ಮೇಲೆ ಪೊಲೀಸರು ವಾಚ್ ಮಾಡ್ತಾ ಇದ್ದಾರೆ ಅಂತ ಒಂದ್ಸಾರಿ ನೋಡ್ಕೊಬ್ಬ. ಎಸ್ ಬಾಸ್. ಹೇಳ್ರಿ, ಏನು ನಿಮ್ಮ ಪ್ರಾಬ್ಲಮ್? ಅದೇನು ಅಂದರೆ ಭಾಸ್ಕರ್ ರಾವ್ ಅವರೇ. ಶಟ್ ಅಪ್, ಕಾಲ್ ಮೀ ಬಾಸ್. ಸಾರಿ ಬಾಸ್. ಬಾಸು, ನೀವು ನಮ್ಮ ಮಾವನವ್ರನ್ನ ಕಿಡ್ನಾಪ್ ಮಾಡಬೇಕು. ಓ, ಕಿಡ್ನಾಪ್ ಕೇಸಾ? ವೆರಿ ಗುಡ್, ವೆರಿ ಗುಡ್. ಫಸ್ಟ್ ಕೇಸೇ ಭಾಳ ಇಂಟ್ರೆಸ್ಟ್ ಆಗಿದೆ. ಕಿಡ್ನಾಪ್ ಮಾಡಿ ಅವನ್ನ ಮುಗಿಸ್ಬಿಡ್ಬೇಕಾ? ಬೇಡ, ಕಿಡ್ನಾಪ್ ಮಾಡಿ 1 ಲಕ್ಷ ಕೊಟ್ಟರೆ ಮಾತ್ರ ಅವ್ನು ಬಿಡ್ತೇವೆ ಅಂತ ಅವನ ಕುಟುಂಬದವ್ರನ್ನ ಹೆದರಿಸಿ ಅವ್ರ ಹತ್ರ 1 ಲಕ್ಷ ವಸೂಲಿ ಮಾಡಿ ಆಮೇಲೆ ಆ ದುಡ್ಡು ನಮ್ಗೆ ಕೊಡಬೇಕು. ಓ, ಕೇಸ್ ಅರ್ಥ ಆಯಿತು. ಇದಕ್ಕೆ ನಮ್ಮ ಫೀಸು, ಗಾಡಿ ಪೆಟ್ರೋಲ್ ಖರ್ಚು, ಟೀ ಖರ್ಚು, ಊಟ, ಬೀಡಿ ಇವೆಲ್ಲ ಸೇರಿ 1820 ರೂಪಾಯಿ ಆಗ್ತದೆ. ಓಕೆ? ಆ ಫಿಗರ್ ಯಾಕೋ ಓಕೆ ಇಲ್ಲ ಬಾಸ್.
ನೋ ಅದಕ್ಕಿಂತ ಕಡಿಮೆಗೆ ನಾವು ಈ ಜಾಬ್ ಟೇಕಪ್ ಮಾಡಲ್ಲ. ಅದು ಆಗಲ್ರಿ. ರೌಂಡ್ ಫಿಗರ್ ಆಗಿ ಒಂದು 2,000 ರೂಪಾಯಿ ತಗೊಳ್ರಿ. ವೆರಿ ಗುಡ್, ವೆರಿ ಗುಡ್. ಕಸ್ಟಮರ್ ಈ ಥರ ಇದ್ದರೆ ನಮ್ಮ ವ್ಯಾಪಾರದಲ್ಲಿ 3 ಕಿಡ್ನಾಪ್ 6 ಮರ್ಡರ್ ಮಾಡಿದವ್ರ ಥರ ಇರ್ತದೆ. ಓಕೆ ಫ್ರೆಂಡ್ಸ್, ಓಕೆ, ಇಟ್ ಈಸ್ ಡನ್. ಏನೋ ಟಾಮ್ ಹೊರಗಡೆ ಪೊಲೀಸ್ ಇದ್ದಾರೆ ಅಂತ ನೋಡ್ಕೊಬಾ ಅಂದರೆ ಇಷ್ಟೊತ್ತೇನು ಮಾಡಿದೆ? ನೀವು ಅವ್ರ ಹತ್ರ ಮಾತಾಡ್ತಾ ಹೇಳಿದ್ರಿ ಅಲ್ಲ ಬಾಸ್, ನೋಡಿ ಬಾ ಅಂದರೆ ಸುಟ್ಟು ಬರ್ತಾರೆ ಅಂತ. ಅದಕ್ಕೆ ನಿಮ್ಮ ಮಾತು ನೆರವೇರ್ಸೋಕ್ಕೋಸ್ಕರ ಒಂದು ಬಿಡಿ ಸುಟ್ಟು ಬಂದ್ವಿ ಬಾಸ್. ಎಕ್ಸಲೆಂಟ್, ಎಕ್ಸಲೆಂಟ್. ನೋಡಿದ್ರ ನಮ್ಮ ಹುಡುಗರು ಎಷ್ಟು ಹುಷಾರಿದ್ದಾರೆ ಅಂತ. ಬೈಟ ಬಾಯ್ ಮಿಸ್ಟರ್ ರಂಗೇಗೌಡ, ನಿಮ್ಮ ಮಾವನವ್ರನ್ನ ನಮ್ಮ ಟಾಮ್ ಹ್ಯಾರಿ ಒಂದು ಸಾರಿ ತೋರಿಸಿ. 24 ಗಂಟೆ ಒಳಗೆ ಅವ್ರನ್ನ ಕಿಡ್ನಾಪ್ ಮಾಡಿ 48 ಗಂಟೆ ಒಳಗೆ ನಿಮಗೆ 1 lakhs ನಿಮ್ಮ ಕೈಗೆ ಬಂತು ಅಂತ ತಿಳ್ಕೊಳ್ಳಿ. ಬಾಸ್, ತುಂಬ ಸಿನಿಮಾದಲ್ಲಿ ನೋಡಿದ್ದೆ, ರಹಸ್ಯ ಸ್ಥಳದಿಂದ ವಾಪಸ್ ಕಳಿಸುವಾಗ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಬಾಸ್, ಇವರಿಬ್ಬರಿಗೂ ಕಣ್ಣಿಗೆ ಬಟ್ಟೆ ಕಟ್ಲಾ? ಅಯ್ಯೋ, ಒಳಗಡೆ ಆರಾಮಾಗಿ ಬಂದವ್ರ ಕಣ್ಣಿಗೆ ಹೊರಗಡೆ ಹೋಗುವಾಗ ಕಣ್ಣು ಕಟ್ತೆ ಅಂತೀಯಲ್ಲೋ ಹುಚ್ಚು ನನ್ನ ಮಗನೇ. ಬಾಸ್, ಅದು ಒಳಗಡೆ ಬಂದವರಿಗೆ ಹೊರಗಡೆ ಹೋಗೋದು ಗೊತ್ತಾಗದೇ ಇರಲಿ ಅಂತ. ಶಟ್ ಅಪ್. ನೀವಿನ್ನು ಹೋಗಿ ಬನ್ನಿ ಸರ್. ಹಾಂ ಹಾಂ ಸರಿ. ಸರಿ.